Student, myself Dr. L. Manju Bhargavi, Assistant Professor, Government First Grade College, Madhugiri. Session number 12, subject Commerce, Indian Financial Market, Semester 4th of BCom students. The topic covered in this session will be instruments in money market. We have dealt with money market, their functions, features, etc. and even the role of money market. ಈ ಒಂದು ಸೆಷನ್ನಲ್ಲಿ ಏನೇನು ಇನ್ಸ್ಟ್ರೂಮೆಂಟ್ಸ್ ಮನಿ ಮಾರ್ಕೆಟಲ್ಲಿ ಯೂಸ್ ಮಾಡ್ತಾರೆ ಅಂತ ವಿ ವಿಲ್ ಸಿ ಇನ್ ಡಿಟೇಲ್. Objective of the learning would be to familiarize the students with the concepts of instruments in money market. Session outcome: the students will be able to understand the concept of instruments in money market. Let's have an introduction. Money market refers to the market where money and highly liquid marketable securities are bought and sold. ಸೊ ಈ ಮನಿ ಮಾರ್ಕೆಟಲ್ಲಿ ಹೈಲಿ ಲಿಕ್ವಿಡ್ ಅಂದರೆ ಇಮಿಡಿಯೇಟು ಕ್ಯಾಶಿಗೆ ಕನ್ವರ್ಟ್ ಆಗುವಂಥ ಸೆಕ್ಯೂರಿಟೀಸ್ನ ಮಾರ್ಕೆಟ್ ಮಾಡೋದು, ಟ್ರೇಡ್ ಮಾಡೋದು, ಸೇಲ್ ಆ್ಯಂಡ್ ಪರ್ಚೇಸ್ ಆರ್ ಬಾಟ್ ಆ್ಯಂಡ್ ಸೋಲ್ಡ್ ಹ್ಯಾವಿಂಗ್ ಅ ಮೆಚುರಿಟಿ ಪೀರಿಯಡ್ ಆಫ್ 1 year ಆರ್ ಲೆಸ್ ದ್ಯಾನ್ 1 year, 1 ವರ್ಷ ಅಥವಾ 1 ವರ್ಷಕ್ಕಿಂತಲೂ ಕಡಿಮೆ. ದ ಮನಿ ಮಾರ್ಕೆಟ್ ಕನ್ಸಿಸ್ಟ್ ಅ ವೆರಿ ಇಂಪಾರ್ಟೆಂಟ್ ಸೆಗ್ಮೆಂಟ್ ಇನ್ ದ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್. ಈ ಮನಿ ಮಾರ್ಕೆಟು ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮಲ್ಲಿ ತುಂಬ ಇಂಪಾರ್ಟೆಂಟ್ ಸೆಗ್ಮೆಂಟ್ ಆಗಿ ನಾವು ನೋಡ್ಬೋದು. ಈ ಒಂದು ಮನಿ ಮಾರ್ಕೆಟ್ ಆಬ್ಜೆಕ್ಟಿವ್ಸಲ್ಲಿ ತುಂಬ ಇಂಪಾರ್ಟೆಂಟ್ ನಾವು ಡಿಸ್ಕಸ್ ಮಾಡೋದಾದರೆ ಇದು ಶಾರ್ಟ್ ಟರ್ಮ್ ಫಂಡು, ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ನೀಡನ್ನ ಮೀಟ್ ಆಗುತ್ತೆ, ಶಾರ್ಟ್ ಟರ್ಮ್ ಫೈನಾನ್ಷಿಯಲ್, ಆಮೇಲೆ ಆ ಒಂದು ಸೆಕ್ಯೂರಿಟೀಸ್ ಏನಿದ್ರು ಲೆಸ್ ದ್ಯಾನ್ 1 year. ಮನಿ ಮಾರ್ಕೆಟ್ ಸೆಕ್ಯೂರಿಟೀಸ್ ಎಲ್ಲ 1 ವರ್ಷದ ಒಳಗಡೆ ಅಂದರೆ ಈಕ್ವಲ್ ಟು 365 days ಆರ್ ಈವನ್ ಸಮ್ಟೈಮ್ಸ್ ಮಂತ್ಸ್ ಆಲ್ಸೋ ಇಟ್ ಈಸ್ ಡೆಲ್ಟ್. ಆ್ಯಂಡ್ ಮನಿ ಮಾರ್ಕೆಟ್ ನಾವು ನೋಡಿದಾಗ ಇಟ್ಸ್ ಅ ಮೆಚುರಿಟಿ ವಿಲ್ ಬಿ ಲೆಸ್ ದೆನ್ 1 year ಆ್ಯಂಡ್ ಆಲ್ಸೋ ಇಟ್ ಪ್ಲೇಸ್ ಅ ಇಂಪಾರ್ಟೆಂಟ್ ರೋಲ್ ಇನ್ ದ ಸೆಗ್ಮೆಂಟ್ ಆಫ್ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮಲ್ಲಿ ಮನಿ ಮಾರ್ಕೆಟು ಬಹಳ ಇಂಪಾರ್ಟೆಂಟ್ ಟಾಪಿಕ್ ಕೂಡ ಆಗಿರುತ್ತೆ. ನಾವು ಆಬ್ಜೆಕ್ಟಿವ್ಸಲ್ಲಿ ಬಹಳಷ್ಟು ಆಬ್ಜೆಕ್ಟಿವ್ಸ್ ನೋಡಿದ್ದೀವಿ. ಅದರಲ್ಲಿ ಟು ಪ್ರೊವೈಡ್ ಪಾರ್ಕಿಂಗ್ ಪ್ಲೇಸ್ ಟು ಎಂಪ್ಲಾಯ್ ಶಾರ್ಟ್ ಟರ್ಮ್ ಸರ್ಪ್ಲಸ್ ಫಂಡ್ಸ್ ಅಂತ, ಹಾಗೆ ಇಟ್ ಪ್ರೊವೈಡ್ಸ್ ರೂಮ್ ಫಾರ್ ಓವರ್ಕಮಿಂಗ್ ಶಾರ್ಟ್ ಟರ್ಮ್ ಡೆಫಿಸಿಟ್ಸ್ ಅಂದರೆ ಸಣ್ಣ ಪುಟ್ಟ ಫೈನಾನ್ಸ್ ನೀಡ್ಸ್ನ ಓವರ್ಕಮ್ ಆಗೋದಕ್ಕೆ, ಅಂದರೆ ಇಟ್ ವಿಲ್ ಹೆಲ್ಪ್ ಟು ಫುಲ್ಫಿಲ್ ದ ಶಾರ್ಟ್ ಟರ್ಮ್ ಡೆಫಿಸಿಟ್ ಈ ಒಂದು ಫೈನಾನ್ಷಿಯಲ್ ಈ ಮನಿ ಮಾರ್ಕೆಟ್. ಹಾಗೆ ಟು ಎನೇಬಲ್ ದ ಸೆಂಟ್ರಲ್ ಬ್ಯಾಂಕ್ ಟು ಇನ್ಫ್ಲೂಯೆನ್ಸ್ ದ ರೆಗ್ಯುಲೇಟ್ಸ್ ಆ್ಯಂಡ್ ದ ರೇಟ್ ಆಫ್ ಇಂಟ್ರೆಸ್ಟ್ ಆ್ಯಂಡ್ ಪಾಲಿಸಿ ಎವ್ರಿಥಿಂಗ್ ಇನ್ ದ ಎಕಾನಮಿ ಥ್ರೂ ಇಟ್ಸ್ ಇಂಟರ್ವೆನ್ಷನ್ ಇನ್ ದ ಮನಿ ಮಾರ್ಕೆಟ್. ಇನ್ನೂ ಹೇಳೋದಾದರೆ ಇಟ್ ಪ್ರೊವೈಡ್ಸ್ ಆಕ್ಸೆಸ್ ಟು ದ ಯೂಸರ್ ಆಫ್ ಶಾರ್ಟ್ ಟರ್ಮ್ ಫಂಡ್ಸ್ ಟು ಮೀಟ್ ದೇರ್ ರಿಕ್ವೈರ್ಮೆಂಟ್ ಕ್ವಿಕ್ಲಿ, ಎಡಿಕ್ವೇಟ್ಲಿ ಆ್ಯಂಡ್ ಎಟ್ ದ ರೀಸನಬಲ್ ಕಾಸ್ಟ್. ತುಂಬ ಫಾಸ್ಟಾಗಿ ಕನ್ವರ್ಟ್ ಆಗೋ ರೀತಿ, ಹಾಗೆ ಎಡಿಕ್ವೆಂಟ್ಲಿ ಅಂದರೆ ಸಫಿಷಿಯೆಂಟಾಗಿ, ಅದೇ ರೀತಿ ಈ ಒಂದು ಟ್ರಾನ್ಸಾಕ್ಷನ್ ಕಾಸ್ಟ್ ಕೂಡ ತುಂಬ ಕಡಿಮೆ ಇರೋ ರೀತಿ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ವಿಲ್ ಸಿ ದ ಮೀನಿಂಗ್. The money market is a part of financial market which deals in the borrowing and lending of short-term loans, generally for a less than or equal to 365 days. It mechanizes to clear ಶಾರ್ಟ್-ಟರ್ಮ್ ಮಾನಿಟರಿ ಟ್ರಾನ್ಸಾಕ್ಷನ್ ಇನ್ ಎನ್ ಎಕಾನಮಿ. ನಾನು ಆಲ್ರೆಡಿ ಹೇಳ್ದಂಗೆ ಈ ಮನಿ ಮಾರ್ಕೆಟು ಶಾರ್ಟ್ ಟರ್ಮ್ ಫಂಡ್ಸ್ನ, ಶಾರ್ಟ್ ಟರ್ಮ್ ಎಕನಾಮಿಕ್ ನೀಡ್ಸ್ನ ಕಂಟ್ರಿಯಲ್ಲಿ ಮೀಟ್ ಆಗುತ್ತೆ. ಅಂದರೆ ಈಸಿಯಾಗಿ ಕನ್ವರ್ಟ್ ಆಗಿ ಅವುಗಳ ಮೆಚುರಿಟಿ ಪೀರಿಯಡ್ ಲೆಸ್ ದೆನ್, ಆ ಸೆಕ್ಯೂರಿಟೀಸ್ಗಳ ಮೆಚುರಿಟಿ ಪೀರಿಯಡ್ ಲೆಸ್ ದೆನ್ 1 year ಇರಬೇಕು. ಆ್ಯಂಡ್ ಇಟ್ ವಿಲ್ ಆಲ್ಸೋ ಮೆಕಾನೈಸಸ್ ಅ ಕ್ಲಿಯರ್ ಶಾರ್ಟ್ ಟರ್ಮ್ ಮಾನಿಟರಿ ಟ್ರಾನ್ಸಾಕ್ಷನ್ಸ್ ಇನ್ ದ ಎಕಾನಮಿ. ಡೆಫಿನೇಷನ್ ಆಫ್ ಮನಿ ಮಾರ್ಕೆಟ್ ನೋಡೋದಾದರೆ, ಅಕಾರ್ಡಿಂಗ್ ಟು ಜಿಯೋಫಿ, ಮನಿ ಮಾರ್ಕೆಟ್ಸ್ ಇನ್ ದ ಕಲೆಕ್ಟಿವ್ ನೇಮ್ ಟು ದ ವೇರಿಯಸ್ ಫರ್ಮ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ದಾಟ್ ಇನ್ ದ ವೇರಿಯಸ್ ಗ್ರೇಡ್ಸ್ ಆಫ್ ನಿಯರ್ ಟು ಮನಿ. ಅದೇ ರೀತಿ ಅಕಾರ್ಡಿಂಗ್ ಟು OECD ಗ್ಲಾಸರಿ ಆಫ್ ಸ್ಟ್ಯಾಟಿಸ್ಟಿಕಲ್ ಟರ್ಮ್ಸ್, a money market is a market where debts securities issued with maturities of 1 year or less traded. ಈ ಒಂದು ಡೆಟ್ಸ್ ಆಗಿರ್ಬೋದು, ಸೆಕ್ಯೂರಿಟೀಸ್ ಆಗಿರ್ಬೋದು, ಈ ಒಂದು ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು, ಇವೆಲ್ಲ ಕೂಡ 1 year ಅಥವಾ ಲೆಸ್ ದೆನ್ 1 year ಇಲ್ಲಿ ಟ್ರೇಡ್ ಆಗಿರುತ್ತೆ. ದೀಸ್ ಆರ್ ದ ಡೆಫಿನೇಷನ್ಸ್ ಆಫ್ ಮನಿ ಮಾರ್ಕೆಟ್. ಫೀಚರ್ಸ್ ಆಫ್ ಮನಿ ಮಾರ್ಕೆಟ್ ನೋಡೋದಾದರೆ,
It is the market purely for short-term funds or financial assets called near money. Financial assets trade ಆಗುತ್ತೆ which are very short-term funds and near to money. ಇಮ್ಮಿಡಿಯೇಟ್ ಕ್ಯಾಶ್ ಆಗಿ ಕನ್ವರ್ಟ್ ಆಗುವಂಥ ಫೈನಾನ್ಷಿಯಲ್ ಅಸೆಟ್ಸ್ನ ಇಲ್ಲಿ ಟ್ರೇಡ್ ಮಾಡೋದು ನೋಡ್ಬೋದು. ಇಟ್ ಡೀಲ್ಸ್ ವಿತ್ ಫೈನಾನ್ಷಿಯಲ್ ಅಸೆಟ್ಸ್ ಹ್ಯಾವಿಂಗ್ ಅ ಮೆಚುರಿಟಿ ಪೀರಿಯಡ್ ಅಪ್ ಟು 1 year ಓನ್ಲಿ. 1 ವರ್ಷ ಮೆಚುರಿಟಿ ಪೀರಿಯಡ್ ಇರುತ್ತೆ ಈ ಮನಿ ಮಾರ್ಕೆಟ್ಗೆ. ಇಟ್ ಡೀಲ್ಸ್ ವಿತ್ ಓನ್ಲಿ ದೋಸ್ ಅಸೆಟ್ಸ್ ವಿಚ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಕ್ಯಾಶ್ ರೆಡಿಲಿ ವಿತೌಟ್ ಲಾಸ್ ಆ್ಯಂಡ್ ವಿತ್ ಮಿನಿಮಮ್ ಟ್ರಾನ್ಸಾಕ್ಷನ್ ಕಾಸ್ಟ್. ಅಂದರೆ ಈ ಸೆಕ್ಯೂರಿಟೀಸ್ನ ಈಸಿಯಾಗಿ ರೆಡಿಲಿ ಕ್ಯಾಶಾಗಿ ಕನ್ವರ್ಟ್ ಮಾಡೋದು, ಹಾಗೆ ಮತ್ತು ಲಾಸ್ ಆಗೋ ರೀತಿ. ಈಗ ಫೈನಾನ್ಷಿಯಲ್ ಅಸೆಟ್ಸ್ನ ಈಗ ಕೆಲವು FD ಇರ್ತವೆ, ಮೆಚುರಿಟಿ ಪೀರಿಯಡ್ಗಿಂತಲೂ ನಾವು ಬೇಗನೆ ಅದನ್ನು ಬ್ರೇಕ್ ಮಾಡಿದರೆ ವಿ ವಿಲ್ ನಾಟ್ ಗೆಟ್ ದ ಹೈಯರ್ ಇಂಟ್ರೆಸ್ಟ್ ಆರ್ ದ ಇಂಟ್ರೆಸ್ಟ್ ವಿಚ್ ಈಸ್ ಮೆನ್ಷನ್. ಅಂದರೆ ತುಂಬ ನಮಗೆ ಕಡಿಮೆ ಇಂಟ್ರೆಸ್ಟ್ ಬರುತ್ತೆ, ಹಾಗೆ ಲಾಸ್ ಆಗುತ್ತೆ. ಸೊ ಈ ಮನಿ ಮಾರ್ಕೆಟ್ ಫೀಚರ್ ಏನಂದರೆ ಸೆಕ್ಯೂರಿಟೀಸ್ ಈಸಿಯಾಗಿ ಕ್ಯಾಶಾಗಿ ರೆಡಿಲಿ ಕನ್ವರ್ಟ್ ಆಗ್ತವೆ, ಅದೇ ರೀತಿ ವಿತೌಟ್ ಎನಿ ಲಾಸ್, ಮತ್ತು ಲಾಸ್ ಕೂಡ ಆಗಬಾರ್ದು ಇದರಲ್ಲಿ. ಆ್ಯಂಡ್ ವಿಚ್ ಈಸ್ ಟ್ರೇಡೆಡ್ ವಿಚ್ ಈಸ್ ಆಲ್ಸೋ ಟ್ರಾನ್ಸಾಕ್ಟೆಡ್ ಎಟ್ ಲೋವರ್ ಕಾಸ್ಟ್, ಅಂದರೆ ತುಂಬ ಕಡಿಮೆ ಮಿನಿಮಮ್ ಕಾಸ್ಟಲ್ಲಿ ಇದು ಕನ್ವರ್ಟ್ ಆಗೋದು. Generally, transactions takes place through phone, that is oral communication. Relevant documents and written communication can be exchanged subsequently. ಈ ಮನಿ ಮಾರ್ಕೆಟಲ್ಲಿ ಈಗೆಲ್ಲ ಆನ್ಲೈನ್ ಟ್ರೇಡಿಂಗ್ ಆಗೋದ್ರಿಂದ ಓರಲ್ ಕಮ್ಯುನಿಕೇಷನ್, ಫೋನ್ ಕಮ್ಯುನಿಕೇಷನ್ಸಿಂದ ಇನ್ಸ್ಟ್ರಕ್ಷನ್ ಆಗ್ತವೆ, ಹಾಗೆ ರಿಟರ್ನ್ ಕಮ್ಯುನಿಕೇಷನ್ ಮತ್ತು ಡೇಟಾ ಕೂಡ ಪ್ರೊವೈಡ್ ಮಾಡ್ತಾರೆ, ವಾಟ್ ಎವರ್ ದ ಡಾಕ್ಯುಮೆಂಟ್ಸ್ ವಿಚ್ ಆರ್ ರಿಕ್ವೈರ್ಡ್ ಟು ಡೂ ದ ಕನ್ವರ್ಷನ್. And then another feature is transaction have to be conducted without the help of brokers. Brokers help ಇಲ್ಲದೆ ಈ ಒಂದು ಮನಿ ಮಾರ್ಕೆಟ್ ಟ್ರಾನ್ಸಾಕ್ಷನ್ಸ್ನ ಕನ್ವರ್ಟ್ ಮಾಡೋದು, ಡೀಲ್ ಮಾಡೋದು. ಹಾಗೆ ದ ಕಾಂಪೊನೆಂಟ್ಸ್ ಆಫ್ ಎ ಮನಿ ಮಾರ್ಕೆಟ್ಸ್ ಆರ್ ದ ಸೆಂಟ್ರಲ್ ಬ್ಯಾಂಕ್, ಕಮರ್ಷಿಯಲ್ ಬ್ಯಾಂಕ್, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪ್ನೀಸ್, ಇವೆಲ್ಲ ಕೂಡ ಕಾಂಪೊನೆಂಟ್ಸ್ ಆಫ್ ಮನಿ ಮಾರ್ಕೆಟ್. ಹಾಗೆ ಡಿಸ್ಕೌಂಟ್ ಹೌಸಸ್ ಆ್ಯಂಡ್ ಆಕ್ಸೆಪ್ಟೆನ್ಸ್ ಹೌಸ್ ಎಟ್ಸೆಟ್ರಾ. Commercial banks generally play a dominant role in the country. ಈ ಕಮರ್ಷಿಯಲ್ ಬ್ಯಾಂಕ್ಸ್ ಜನರಲ್ ಆಗಿ ದೇ ವಿಲ್ ಪ್ಲೇ ಇಂಪಾರ್ಟೆಂಟ್ ರೋಲ್ಸ್ ಇನ್ ದ ಮನಿ ಮಾರ್ಕೆಟ್. ಈಗ ಈ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಏನೇ ಇರ್ಬೋದು, ಕಮರ್ಷಿಯಲ್ ಬ್ಯಾಂಕ್ಸ್, ನಾನ್ ಬ್ಯಾಂಕಿಂಗು, ಡಿಸ್ಕೌಂಟ್ ಹೌಸ್, ಈ ಎಲ್ಲ ಕೂಡ ಇನ್ಸ್ಟ್ರೂಮೆಂಟ್ಸ್ ಆಫ್ ಮನಿ ಮಾರ್ಕೆಟ್, ಕಾಂಪೊನೆಂಟ್ಸ್ ಆಫ್ ಮನಿ ಮಾರ್ಕೆಟ್. We'll see the various instruments, the segments, the various instruments which are there in the money market. Call money market, first one. Call money market refers to short-term money which allows for larger institution such as banks, mutual funds and corporation to borrow and lend money at interbank rates. ಅದೇ ರೀತಿ the loans in the money market are very short. ಈ ಮನಿ ಮಾರ್ಕೆಟಲ್ಲಿ ಸಿಗುವಂಥ ಲೋನ್ ತುಂಬ ಶಾರ್ಟ್ ಪೀರಿಯಡ್ ಇರುತ್ತೆ, ಯೂಶ್ವಲಿ ಲಾಸ್ಟಿಂಗ್ ನೋ ಲಾಂಗರ್ ದ್ಯಾನ್ ಎ ವೀಕ್ ಆರ್ ಆಫನ್ ಯೂಸ್ ಟು ಬ್ಯಾಂಕ್ ಟು ಮೀಟ್ ರಿಸರ್ವ್ ರಿಕ್ವೈರ್ಮೆಂಟ್ಸ್. ಸೊ ಇದು ಕಾಲ್ ಮನಿ ಮಾರ್ಕೆಟ್. ದೆನ್ ಯು ಹ್ಯಾವ್ ಸಮಥಿಂಗ್ ಕಾಲ್ ಟ್ರೆಷರಿ ಬಿಲ್ಸ್. ದೀಸ್ ಏನು ಟ್ರೆಷರಿ ಬಿಲ್ಸ್ ಅಂದರೆ, ಟ್ರೆಷರಿ ಬಿಲ್ಸ್ ಆರ್ ಶಾರ್ಟ್ ಟರ್ಮ್ ಇನ್ಸ್ಟ್ರೂಮೆಂಟ್ಸ್ ಇಶ್ಯೂಡ್ ಬೈ ದ RBI on behalf of the government to tide over short-term liquidity shortfall. ಅಂದರೆ ಶಾರ್ಟ್ ಟರ್ಮ್ ಲಿಕ್ವಿಡಿಟಿ ಶಾರ್ಟ್ಫಾಲ್ ಆದಾಗ ಅಥವಾ ಕ್ಯಾಶ್ ಕಡಿಮೆ ಆದಾಗ ಗೌರ್ಮೆಂಟ್ ಏನು ಮಾಡುತ್ತೆ, ಶಾರ್ಟ್ ಟರ್ಮ್ ಲಿಕ್ವಿಡಿಟಿನ ಇದಕ್ಕೆ ಲಿಂಕ್ ಮಾಡ್ಕೊಳುತ್ತೆ ಟ್ರೆಷರಿ ಬಿಲ್ಸ್ಗೆ. ದಿಸ್ ಇನ್ಸ್ಟ್ರೂಮೆಂಟ್ ಈಸ್ ಯೂಸ್ಡ್ ಬೈ ದ ಗವರ್ನಮೆಂಟ್ ಟು ರೇಸ್ ಶಾರ್ಟ್ ಟರ್ಮ್ ಫಂಡ್ಸ್ ಟು ಬ್ರಿಡ್ಜ್ ಸೀಸನಲ್ ಆರ್ ಟೆಂಪರರಿ ಗ್ಯಾಪ್ ಬಿಟ್ವೀನ್ ದ ರಿಸಿಪ್ಟ್ಸ್ ಆ್ಯಂಡ್ ಎಕ್ಸ್ಪೆಂಡಿಚರ್. ಅಂದರೆ ಬಿಟ್ವೀನ್ ದ ಗೌರ್ಮೆಂಟ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಶಾರ್ಟ್ ಟರ್ಮ್ ಮನಿ ಫಾಲ್ ಆದಾಗ ಕ್ರಿಯೇಟ್ ಮಾಡಿದಾಗ ಇದು ಒಂದು ಟೆಂಪರರಿ ಅಡ್ಜಸ್ಟ್ಮೆಂಟ್ ಅಂತ ಕೂಡ ನಾವು ಹೇಳ್ಬೋದು. ದೇ ಫಾರ್ಮ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೆಗ್ಮೆಂಟ್ ಆಫ್ ದ ಮನಿ ಮಾರ್ಕೆಟ್, ನಾಟ್ ಓನ್ಲಿ ಇನ್ ಇಂಡಿಯಾ ಬಟ್ ಆಲ್ ಓವರ್ ದ ವರ್ಲ್ಡ್ ಆ್ಯಸ್ ವೆಲ್. ಯಾವುದು ಈ ಟ್ರೆಷರಿ ಬಿಲ್ ಇದೇ ರೀತಿ ಅಡ್ಜಸ್ಟ್ಮೆಂಟ್ ಆಗ್ತಾ ಇರುತ್ತೆ ವೆನ್ ಎವರ್ ದೇರ್ ಈಸ್ ಅ ಶಾರ್ಟ್ ಫಾಲ್, ಲಿಕ್ವಿಡಿಟಿ ಶಾರ್ಟ್ ಫಾಲ್ ಇದ್ದಾಗ. ನೆಕ್ಸ್ಟ್ ಯು ಕಮರ್ಷಿಯಲ್ papers ಅಂದರೆ ಏನು, we will have commercial paper is an unsecured short term instrument issued by the large banks and corporation in the form of promissory notes, negotiable and
transferred by endorsement delivery with a fixed maturity period to meet the short term financial requirement. ಈ ಕಮರ್ಷಿಯಲ್ ಪೇಪರಲ್ಲಿ ಏನಾಗುತ್ತೆ ಅಂದರೆ ದೇ ಆರ್ ಇಶ್ಯೂಡ್ ಬೈ ದ ಲಾರ್ಜ್ ಬ್ಯಾಂಕ್ಸ್, ದೊಡ್ಡ ದೊಡ್ಡ ಬ್ಯಾಂಕ್ಗಳು ಈ ಕಮರ್ಷಿಯಲ್ ಪೇಪರ್ನ ಇಶ್ಯೂ ಮಾಡ್ತವೆ. ಹಾಗೆ ಕಾರ್ಪೊರೇಷನ್ಸ್ ಕೂಡ ಇನ್ ದ ಫಾರ್ಮ್ ಆಫ್ ಒಂದು ರೀತಿ ಪ್ರಾಮಿಸರಿ ನೋಟ್ಸ್ ಫಾರ್ಮಲ್ಲಿ ಇಶ್ಯೂ ಮಾಡ್ತವೆ. ನೆಗೋಷಿಯಬಲ್ ಆ್ಯಂಡ್ ಟ್ರಾನ್ಸ್ಫರಬಲ್ ಬೈ endorsement delivery with a fixed maturity period to meet the short term financial requirement. ಇದು ಕಮರ್ಷಿಯಲ್ ಪೇಪರ್ಸ್ ಅಂತ ಹೇಳ್ಬೋದು. ಹಾಗೆ ಪ್ರಾಮಿಸರಿ ನೋಟ್ಸ್, ಡ್ರಾಫ್ಟ್ ಚೆಕ್ ಆ್ಯಂಡ್ ಸರ್ಟಿಫಿಕೇಟ್ಸ್ ಎಟ್ಸೆಟ್ರಾ. ಈ ಕಮರ್ಷಿಯಲ್ ಪೇಪರ್ ಕೈಂಡ್ಸ್ ಆಫ್ ದೇರ್ ಆರ್ 4 ಕಮರ್ಷಿಯಲ್ ಪೇಪರ್ಸ್. ಈ 4 ರೊಕ್ಕದಾಗಿರ್ತವೆ. ಒಂದು ಪ್ರಾಮಿಸರಿ ನೋಟ್ಸ್ ಆ್ಯಸ್ ವಿ ಹ್ಯಾವ್ ಸೀನ್, ಎರಡನೇದು ಡ್ರಾಫ್ಟ್, ಡಿ ಡಿ ಅಂತ ಏನು ಹೇಳ್ತೀವಿ ಡ್ರಾಫ್ಟ್, ಮೂರನೇದು ಚೆಕ್ಸ್, ಹಾಗೆ ನಾಲ್ಕನೇದು ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸ್. ಇವೆಲ್ಲ ಕೂಡ ಕಮರ್ಷಿಯಲ್ ಪೇಪರ್ಸ್ಗೆ ಪಾರ್ಟ್ ಆಗಿರುತ್ತೆ. ನೆಕ್ಸ್ಟ್ ನಾಲ್ಕನೇದು ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್. ಏನಿದು ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸ್ ಅಂದರೆ, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಈಸ್ ಅನ್ಸೆಕ್ಯೂರ್ಡ್ ನೆಗೋಷಿಯಬಲ್ ಶಾರ್ಟ್ ಟರ್ಮ್ ಇನ್ಸ್ಟ್ರೂಮೆಂಟ್ ಇನ್ ಬೇರರ್ ಫ್ರಮ್ ಇಶ್ಯೂಡ್ ಬೈ ಕಮರ್ಷಿಯಲ್ ಬ್ಯಾಂಕ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಈ ಒಂದು ಡೆಪಾಸಿಟ್ಸ್ ಏನಿದೆ, ಸಿ ಡಿ ಅಂತ ಕೂಡ ಹೇಳ್ತೀವಿ ಇದಕ್ಕೆ, ಸರ್ಟಿಫಿಕೇಟ್ಸ್ ಆಫ್ ಡೆಪಾಸಿಟ್ಸು. ಇದು ಆರ್ ಬಿ ಐಯಿಂದ ಇಂಟ್ರಡ್ಯೂಸ್ ಆಗುತ್ತೆ ಟುವರ್ಡ್ಸ್ ಡಿರೆಗ್ಯುಲೇಷನ್ ಆಫ್ ಇಂಟ್ರೆಸ್ಟ್ ರೇಟ್ಸ್ ಆನ್ ಡೆಪಾಸಿಟ್ಸ್. ಇಂಟ್ರೆಸ್ಟ್ ರೇಟ್ ಡೆಪಾಸಿಟ್ಸ್ ಮೇಲೆ ರೆಗ್ಯುಲೇಷನ್ ಅಂದರೆ ಚೇಂಜ್ ಆದಾಗ ಅದು ಹೊಸದಾಗೆ ಇಂಟ್ರೊಡ್ಯೂಸ್ ಮಾಡುತ್ತೆ ಈ ಒಂದು ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸ್ನ. ಈ ಸ್ಕೀಮ್ ಒಳಗಡೆ, ಅಂಡರ್ ದಿಸ್ ಸ್ಕೀಮ್, ಎನಿ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್, ಕೋಆಪರೇಟಿವ್ ಬ್ಯಾಂಕ್ಸ್ ಎಕ್ಸ್ಕ್ಲೂಡಿಂಗ್ ಲ್ಯಾಂಡ್ ಆ್ಯಂಡ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ಗಳು ಕ್ಯಾನ್ ಇಶ್ಯೂ. ಯಾರ್ಯಾರು ಇಶ್ಯೂ ಮಾಡ್ಬೋದು ಅಂತಂದರೆ ಎನಿ ಬ್ಯಾಂಕ್, ಆದರೆ ಕೆಲವು ಎಕ್ಸ್ಕ್ಲೂಡ್ ಇದೆ. ಯಾವ್ಯಾವಂದರೆ ಎಕ್ಸ್ಕ್ಲೂಡಿಂಗ್ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕುಗಳು ಇಶ್ಯೂ ಮಾಡೋಕ್ಕಾಗೋದಿಲ್ಲ. ಬೇರೆ ಎಲ್ಲ ಕೂಡ ಇಶ್ಯೂ ಮಾಡ್ಬೋದು ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸ್ ಫಾರ್ ಎ ಪೀರಿಯಡ್ ಆಫ್ ನಾಟ್ ಲೆಸ್ ದೆನ್ 3 months. ಈ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸ್ ಅಡ್ಜಸ್ಟ್ಮೆಂಟು 3 monthsವರೆಗೂ ಇರುತ್ತೆ ಆ್ಯಂಡ್ ಅಪ್ ಟು ದ ಪೀರಿಯಡ್ ಆಫ್ ನಾಟ್ ಮೋರ್ ದೆನ್ 1 year. ಮಿನಿಮಮ್ 3 months ಮತ್ತು 1 yearಗಿಂತಲೂ ಜಾಸ್ತಿ ಇರೋದಿಲ್ಲ. ಅದೇ ರೀತಿ ನೆಕ್ಸ್ಟ್ ಇನ್ಸ್ಟ್ರೂಮೆಂಟ್ ಬಂದು ರೀಪರ್ಚೇಸ್ ಅಗ್ರಿಮೆಂಟ್, ಇದನ್ನ ರಿಪೋಸ್ ಅಂತ ಕೂಡ ಕರೀತಾರೆ. ರೀಪರ್ಚೇಸ್ ಅಗ್ರಿಮೆಂಟ್ ಇದು ಜನರಲ್ ಆಗಿ, ರಿಪೋಸ್ ಈಸ್ ಎ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್. ಇದು ಕೂಡ ಒನ್ ಆಫ್ ದ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ವಿಚ್ ಎನೇಬಲ್ಸ್ ಕೊಲ್ಯಾಟ್ರಲೈಸ್ಡ್ ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಆ್ಯಂಡ್ ಲೆಂಡಿಂಗ್ ಥ್ರೂ ಸೇಲ್ ಆರ್ ಪರ್ಚೇಸ್ ಆಫ್ ಆಪರೇಷನ್ಸ್ ಇನ್ ಡೆಟ್ ಇನ್ಸ್ಟ್ರೂಮೆಂಟ್ಸ್. It is a temporary sale of debt involving full transfer of ownership of the securities. That is the assignment of voting and financial rate. ಇನ್ನು ಹೇಳೋದಾದರೆ ರೆಪೋಸ್ ಈಸ್ ಆಲ್ಸೋ ರೆಫರ್ಡ್ ಆ್ಯಸ್, ಇದನ್ನ ಇನ್ನೂ ನಾವು ಏನಂತ ಕರಿಬೋದು, ಆ್ಯಸ್ ಅ ರೆಡಿ ಫಾರ್ವರ್ಡ್ ಟ್ರಾನ್ಸಾಕ್ಷನ್, ಆ್ಯಸ್ ಇಟ್ ಈಸ್ ಅ ಮೀನ್ಸ್ ಆಫ್ ಫೈಂಡಿಂಗ್ ಬೈ ಸೆಲ್ಲಿಂಗ್ ಅ ಸೆಕ್ಯೂರಿಟಿ ಹೆಲ್ಡ್ ಆನ್ ಅ ಸ್ಪಾಟ್ ಬೇಸಿಸ್. ಆನ್ ದ ಸ್ಪಾಟ್ ಇದನ್ನು ನಾವು ಸೇಲ್ ಮಾಡೋದ್ರಿಂದ ರೀಪರ್ಚೇಸಿಂಗ್ ದ ಸೇಮ್ ಆನ್ ಫಾರ್ವರ್ಡ್ ಬೇಸಿಸ್. ದೋ ದೇರ್ ಆರ್ ನೋ ರಿಸ್ಟ್ರಿಕ್ಷನ್ಸ್ ಆನ್ ದ ಮ್ಯಾಕ್ಸಿಮಮ್ ಪೀರಿಯಡ್ ವಿಚ್ ದ ರೆಪೋಸ್ ಕ್ಯಾನ್ ಬಿ ಅಂಡರ್ಟೇಕನ್. ಇದಕ್ಕೇನು ಮ್ಯಾಕ್ಸಿಮಮ್ ಅಂತ ಏನು ಡೇಸ್ ಇರೋದಿಲ್ಲ. ಜನರಲಿ ರೆಪೋಸ್ ಆರ್ ಡನ್ ಫಾರ್ ಎ ಪೀರಿಯಡ್ ಆಫ್ ನಾಟ್ ಎಕ್ಸೀಡಿಂಗ್, ಈ ಪರ್ಚೇಸ್ ಆಫ್ ಅಗ್ರಿಮೆಂಟು 14 days ಒಳಗಡೆನೆ. Different instruments can be considered as collateral security for undertaking the ready forward deals and they include government dated securities and treasury bills. ಅದೇ ರೀತಿ ಕಮರ್ಷಿಯಲ್ ಬಿಲ್ ಮಾರ್ಕೆಟ್ ಅಂತ. ಈ ಕಮರ್ಷಿಯಲ್ ಬಿಲ್ ಮಾರ್ಕೆಟ್ ಅಂದರೆ ಏನು, ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಇನ್ಸ್ಟ್ರೂಮೆಂಟ್ಸ್ ಆಫ್ ಮನಿ ಮಾರ್ಕೆಟ್. ಇಟ್ ಈಸ್ ಅ ಶಾರ್ಟ್ ಟರ್ಮ್, negotiable and self-liquidating instrument with low risk. According to Indian Negotiable Instrument Act 1881, bill of exchange is a written instrument containing an unconditional order by the market directing to pay certain amount of money only to a particular person or the ಬೇರರ್ ಆಫ್ ದ ಇನ್ಸ್ಟ್ರೂಮೆಂಟ್. ಒಂದು ಸರ್ಟೆನ್ ಅಮೌಂಟ್, ಸ್ಪೆಸಿಫಿಕ್ ಅಮೌಂಟ್ಸ್ನ ಪೇ ಮಾಡೋದಕ್ಕೆ ಇನ್ಸ್ಟ್ರೂಮೆಂಟ್ಸ್ ಹೇಳುತ್ತೆ. ಇಟ್ಸ್ ಕಂಟೈನಿಂಗ್ ಅನ್ಕಂಡೀಷನಲ್ ಆರ್ಡರ್ ಸೈನ್ಡ್ ಬೈ ದ ಮೇಕರ್ ಡೈರೆಕ್ಟಿಂಗ್ ಟು ಪೇ ಅ ಸರ್ಟೆನ್ ಅಮೌಂಟ್ ಓನ್ಲಿ ಟು ಅ ಪರ್ಟಿಕ್ಯುಲರ್ ಪರ್ಸನ್.
ಅಂದರೆ ಅದು ಯಾರ ಹೆಸರಿಗೆ ಬರೆದಿರುತ್ತೆ ಅಥವಾ ಯಾವ ಕಂಪ್ನಿ ಹೆಸರಿಗೆ ಬರೆದಿರುತ್ತೆ ಅವ್ರಿಗೆ ಮಾತ್ರ ಪೇ ಮಾಡಬೇಕು. ದೇ ಕೆನಾಟ್ ಪೇ ಟು ಎನಿಬಡಿ ಎಲ್ಸ್ ಆ್ಯಂಡ್ ದೇ ಕೆನಾಟ್ ಪೇ ಎನಿ ಅದರ್ ಮನಿ ಅಪಾರ್ಟ್ ಫ್ರಮ್ ದ ಮನಿ ವಿಚ್ ಈಸ್ ಸರ್ಟೆನ್. ಅಂದರೆ ತುಂಬ ಮೊದಲೇ ಡಿಸೈಡ್ ಆಗಿರುತ್ತೆ ಎಸ್ ಪೇ ಮಾಡಿ ಪರ್ಟಿಕ್ಯುಲರ್ ಪರ್ಸನ್ಗೆ ಆ್ಯಂಡ್ ಸ್ಪೆಸಿಫೈಡ್ ಅಮೌಂಟ್ನ ಪೇ ಮಾಡೋದಕ್ಕೆ ಕಮರ್ಷಿಯಲ್ ಬಿಲ್ ಮಾರ್ಕೆಟ್ ಅಂತ ನಾವು ಹೇಳ್ಬೋದು. ಇದು ಅಕಾರ್ಡಿಂಗ್ ಟು ಇದು ಇಂಡಿಯನ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ 1881ನಲ್ಲಿ ಬಂದಿರೋದು. ನೆಕ್ಸ್ಟ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಮಾರ್ಕೆಟ್, ಇದನ್ನು GSM ಅಂತ ಕೂಡ ನಾವು ಕರಿಬೋದು ಶಾರ್ಟಾಗಿ. ಏನಿದು ಗವರ್ಮೆಂಟ್ ಸೆಕ್ಯೂರಿಟಿ ಮಾರ್ಕೆಟ್ ಅಂದರೆ ದ ಗವರ್ನಮೆಂಟ್ ಸೆಕ್ಯೂರಿಟಿ ಮಾರ್ಕೆಟ್ ಕನ್ಸಿಸ್ಟ್ ಆಫ್ ಸೆಕ್ಯೂರಿಟೀಸ್ ಇಶ್ಯೂಡ್ ಬೈ ದ ಸ್ಟೇಟ್ ಗೌರ್ಮೆಂಟ್ ಇಶ್ಯೂ ಮಾಡಿರುವಂಥ ಸೆಕ್ಯೂರಿಟೀಸ್ನ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಹೇಳ್ಬೋದು. ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇನ್ಕ್ಲೂಡ್ ಸೆಂಟ್ರಲ್ ಗೌರ್ಮೆಂಟ್ ಸೆಕ್ಯೂರಿಟೀಸ್, ಟ್ರೆಷರಿ ಬಿಲ್ಸ್ ಆ್ಯಂಡ್ ಸ್ಟೇಟ್ ಡೆವಲಪ್ಮೆಂಟ್ ಲೋನ್ಸ್. ಈಗ GSM ಅಲ್ಲಿ ನಾವು 3 ಕ್ಯಾಟಗರಿನ ಕೂಡ ಡಿಸ್ಕಸ್ ಮಾಡ್ತೀವಿ. ಒಂದು ಸೆಂಟ್ರಲ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಕೂಡ ನಾವು ಕನ್ಸಿಡರ್ ಮಾಡ್ಬೋದು, ಹಾಗೆ ಟ್ರೆಷರಿ ಬಿಲ್ಸ್ನ ಕೂಡ ನಾವು ಕನ್ಸಿಡರ್ ಮಾಡ್ಬೋದು, ಹಾಗೆ ಸ್ಟೇಟ್ ಡೆವಲಪ್ಮೆಂಟ್ ಲೋನ್ಸ್ನ ಕೂಡ ನಾವು ಇದರಲ್ಲಿ ಕನ್ಸಿಡರ್ ಮಾಡ್ಬೋದು. ದೇ ಆರ್ ಇಶ್ಯೂಡ್ ಇನ್ ಆರ್ಡರ್ ಟು ಫೈನಾನ್ಸ್ ದ physical deficit and managing the temporary cash mismatches of the government. ಟೆಂಪರರಿ ಅಂದರೆ ಇದು ಏನಕ್ಕೆ ಇಶ್ಯೂ ಮಾಡ್ತಾರೆ ಅಂದರೆ ಫಿಸಿಕಲ್ ಡೆಫಿಸಿಟ್ ಕ್ರಿಯೇಟ್ ಆದಾಗ ಆ್ಯಂಡ್ ಮ್ಯಾನೇಜಿಂಗ್ ದ ಟೆಂಪರರಿ ಕ್ಯಾಶ್ ಅಂದರೆ ಒಂದು ಸಮಯಕ್ಕೆ ಜಸ್ಟ್ ನಾಟ್ ಪರ್ಮನೆಂಟ್ ಬಟ್ ಟೆಂಪರರಿ ಮಿಸ್ ಮ್ಯಾಚ್ ಆದಾಗ ಗೌರ್ಮೆಂಟಲ್ಲಿ ಇದನ್ನು ಇಶ್ಯೂ ಮಾಡ್ತಾರೆ. GSM ಇದು ಗವರ್ನಮೆಂಟ್ ಸೆಕ್ಯೂರಿಟಿ ಮಾರ್ಕೆಟ್ ಅಂತ ಕೂಡ ಹೇಳ್ತಾರೆ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಇನ್ಸ್ಟ್ರೂಮೆಂಟ್ ಇನ್ ದ ಮನಿ ಮಾರ್ಕೆಟ್. ಅದೇ ರೀತಿ ನೆಕ್ಸ್ಟ್ ವಿ ಹ್ಯಾವ್ ಒನ್ ಮೋರ್ ಇಂಟರ್ ಕಾರ್ಪೊರೇಟ್ ಡೆಪಾಸಿಟ್, ICD ಅಂತ ಶಾರ್ಟ್ ಫಾರ್ಮಾಗಿ ಕರೀತಾರೆ. ಇಂಟರ್ ಕಾರ್ಪೊರೇಟ್ ಡೆಪಾಸಿಟ್ಸ್ ಏನಿದು ಇಂಟರ್ ಕಾರ್ಪೊರೇಟ್ ಡೆಪಾಸಿಟ್ಸ್ ಅಂದರೆ ಇಟ್ ಈಸ್ ಎನ್ ಇಂಟರ್ ಕಾರ್ಪೊರೇಟ್ ಡೆಪಾಸಿಟ್ ಈಸ್ ಎನ್ ಅನ್ಸೆಕ್ಯೂರ್ಡ್ ಬಾರೋಯಿಂಗ್ಸ್ ಬೈ ಕಾರ್ಪೊರೇಟ್ ಆ್ಯಂಡ್ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್. ಇದು ಎಲ್ಲಿಂದ ಬಾರೋ ಮಾಡೋದು? ಕಾರ್ಪೊರೇಟು ಮತ್ತು ಬೇರೆ ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳಿಂದ ಫ್ರಮ್ ಅದರ್ ಕಾರ್ಪೊರೇಟ್ ಎಂಟಿಟೀಸ್, ಬೇರೆ ಕಾರ್ಪೊರೇಟ್ ಎಂಟಿಟೀಸಿಂದ ಡ್ರಾ ಮಾಡೋವಂಥದ್ದು. ರಿಜಿಸ್ಟರ್ಡ್ ಅಂಡರ್ ದ ಕಂಪನೀಸ್ ಆ್ಯಕ್ಟ್ 1956. The corporate having surplus funds would lend to another corporate in the need of funds. ಒಂದು ಕಾರ್ಪೊರೇಟ್ ಇನ್ಸ್ಟಿಟ್ಯೂಷನ್ಸ್ ಬೇರೆ ಕಾರ್ಪೊರೇಟ್ ಇನ್ಸ್ಟಿಟ್ಯೂಷನ್ಸ್ಗೆ ವೆನೆವರ್ ದೆರ್ ಈಸ್ ಅ ಶಾರ್ಟ್ ಫಾಲ್ ಆಫ್ ಮನಿ at that time they will fulfill the need. ಇನ್ನು ಹೇಳೋದಾದರೆ corporate this lending would be an uncollateralized basis and hence a higher rate of interest would be demanded by the lender. ಸ್ವಲ್ಪ ರೇಟ್ ಆಫ್ ಇಂಟ್ರೆಸ್ಟ್ ತುಂಬ ಜಾಸ್ತಿ ಇರುತ್ತೆ ಈ ಒಂದು ಇಂಟರ್ ಕಾರ್ಪೊರೇಟ್ ಡೆಪಾಸಿಟಲ್ಲಿ. And the short-term credit rating of the corporate would determine the rate at which the corporate would be able to borrow the funds. ಈವನ್ ದ ಬೇರೆ ಕಾರ್ಪೊರೇಟಲ್ಲಿ ಕೂಡ ಆ ಒಂದು ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್ನ ತೊಗೊಳೋದಕ್ಕೆ ಇಂಟ್ರೆಸ್ಟ್ ಇರ್ತಾರೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಲೆಟ್ ಅಸ್ ಜಸ್ಟ್ ರಿವೈಸ್ ವಾಟ್ ಆರ್ ದ ಇನ್ಸ್ಟ್ರೂಮೆಂಟ್ಸ್ ವಿಚ್ ಆರ್ ಯೂಸ್ಡ್. ಜಸ್ಟ್ ಒನ್ಸ್ ವಿಲ್ ಡೂ ದ ರಿವಿಷನ್. ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಸ್ ಇನ್ ಮನಿ ಮಾರ್ಕೆಟ್ ಆರ್ ದ ಸೆಗ್ಮೆಂಟ್. ಫಸ್ಟ್ ಒನ್ ಕಾಲ್ ಮನಿ ಮಾರ್ಕೆಟ್ and the second one treasury bills. ನಾವು treasury bills ಬಗ್ಗೆ ಕೂಡ ಓದ್ಕೊಂಡಿದ್ದೀವಿ. This instrument is used by the government to raise short term funds to bridge seasonal or temporary gaps between its receipts and expenditure. ಹಾಗೆ ಕಮರ್ಷಿಯಲ್ ಪೇಪರ್ಸಲ್ಲಿ ನಾವು ಪ್ರಾಮಿಸರಿ ನೋಟು, ಹಾಗೆ ಎಂಡೋರ್ಸ್ಮೆಂಟ್, ಪ್ರಾಮಿಸರಿ ನೋಟ್ ನೆಗೋಷಿಯಬಲ್ ಆ್ಯಂಡ್ ಟ್ರಾನ್ಸ್ಫರಬಲ್ ಬೈ ಡೆಲಿವರಿ ವಿತ್ ಫಿಕ್ಸ್ಡ್ ಮೆಚುರಿಟಿ. ಇದರಲ್ಲಿ DD ಇರ್ತವೆ, ಡಿಮ್ಯಾಂಡ್ ಡ್ರಾಫ್ಟ್ ಅಂತ ನೋಡಿವಿ, ಚೆಕ್ಸ್ ಇರ್ತವೆ ಆ್ಯಂಡ್ ಅದರ್ ಡಾಕ್ಯುಮೆಂಟ್ಸ್. ಆ್ಯಂಡ್ ದ ಫೋರ್ತ್ ಒನ್ ಈಸ್ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸ್. ಇದನ್ನು ಶಾರ್ಟಾಗಿ CD ಅಂತ ಕೂಡ ಕರೀತಾರೆ. ಸೊ ಇದು ಕೂಡ ಬ್ಯಾಂಕ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗೆ ಇಶ್ಯೂ ಮಾಡ್ತಾರೆ. Next you have a repurchase agreement. Repos is a money market instrument which enables collateralized short-term borrowings and lending through sale purchase operation in debt instruments. It is a temporary sale of debt involving full transfer of ownership of the securities.
ಹಾಗೆ ರೆಪೋಸ್ ಕೂಡ ಒನ್ ಆಫ್ ದ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್. ಹಂಗೆ ನೆಕ್ಸ್ಟ್ ಕಮರ್ಷಿಯಲ್ ಬಿಲ್ಸ್ ಮಾರ್ಕೆಟ್. ಕಮರ್ಷಿಯಲ್ ಬಿಲ್ ಮಾರ್ಕೆಟ್ ಬಂದು ಇಟ್ ಈಸ್ ಅಕಾರ್ಡಿಂಗ್ ಟು ದ ಇಂಡಿಯನ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟ್ 1881ನಲ್ಲಿ. ನೆಕ್ಸ್ಟ್ ಯು ಹ್ಯಾವ್ GSM ಅಂದರೆ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಮಾರ್ಕೆಟ್ ಅಂತ. ಇದು ಕೂಡ ಇಶ್ಯೂಡ್ ಬೈ ದ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟ್ ಲೋನ್ಸ್, ಅದೇ ರೀತಿ ಟ್ರೆಷರಿ ಬಿಲ್ಸ್ ಕೂಡ. ದೆನ್ ನೆಕ್ಸ್ಟ್ ಯು ಹ್ಯಾವ್ ಇಂಟರ್ ಕಾರ್ಪೊರೇಟ್ ಡೆಪಾಸಿಟ್. ಒಂದು ಕಾರ್ಪೊರೇಟ್ ಡೆಪಾಸಿಟಿಂದ ಇನ್ನರ್ ಕಾರ್ಪೊರೇಟ್ ಡೆಪಾಸಿಟ್ಸ್ ಮಧ್ಯೆ ಟ್ರಾನ್ಸ್ಫರ್ ಆಗುವಂಥದ್ದು. ಇದರಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಸ್ವಲ್ಪ ಹೈ ಇರುತ್ತೆ. So that's all students in this session. Thank you so much for your cooperation. Next session alli we will meet with another new topic. Thank you so much.